ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ವಾಟರ್ ಪಾರ್ಕ್ ಬೈ ಮಾಡಿದ್ದೀವಿ. ಸೊ ಆ ವಾಟರ್ ಪಾರ್ಕ್ನಲ್ಲಿ ನಾವು ಏನೇನು ಮಾಡ್ತೀವಿ ಅನ್ನೋದನ್ನು ನೀವು ನೋಡಬೇಕು ಅಂತಂದರೆ ಈ ವಿಡಿಯೋನ ಫುಲ್ ನೋಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಗೈಸ್, ಇಂಗ್ಲೀಷಲ್ಲಿ ಏನೋ ಬರ್ದವ್ರೆ, ಬಟ್ ಏನು ಅಂತ ನನ್ನ ಠಾಯಣಗ್ಲೂ ಅರ್ಥ ಆಗಿಲ್ಲ. ಸೊ ಅದೆಲ್ಲ ಬಿಟ್ಟಾಕಿ ಇವಾಗ ನಮ್ಮ ವಾಟರ್ ಪಾರ್ಕ್ ನೇಮ್ ಕೇಳ್ತಿದ್ದಾರೆ. ವಾಟರ್ ಪಾರ್ಕ್ ನೇಮ್ ಏನು ಕೊಡೋಣ ಅಂತಂದರೆ ಮೈ ವಾಟರ್ ಪಾರ್ಕ್ ಇದೆ ಅಲ್ವಾ, ಇವಾಗ ನಮ್ಮ ವಾಟರ್ ಪಾರ್ಕ್ ಅಂತ ಕೊಟ್ರೆ ಹೆಂಗಿರುತ್ತೆ ಗೈಸ್? ಓಕೆ ರೀ, ಕೊಟ್ಟು ನೋಡೋಣ. ನಮ್ಮ ವಾಟರ್ ಪಾರ್ಕ್ ಕ್ರೇಜಿಯಾಗಿ ಕಾಣಿಸ್ತಿದೆ ಅನ್ಕೊಂತೀನಿ. ಫಾಲೋ ಅಬ್ಜೆಕ್ಟಿವ್ ಟು ಅಗೇನ್ ಬೋನಸ್. ಓಕೆ, ಇಲ್ಲಿ ಏನೋ ತೋರಿಸ್ತಾ ಇದ್ದಾರೆ, ಬನ್ನಿ ಏನ್ ಮಾಡ್ಬೇಕು ಅಂತ. ಹ್ಯಾಮರ್ ತಗೊಂಡು ಇದನ್ನೆಲ್ಲ ಡಿಸ್ಟ್ರಾಯ್ ಮಾಡ್ಬೇಕಂತೆ. ಓಕೆ, ಹೋಲ್ಡ್ ಮಾಡಿ ಇಟ್ಕೊಬೇಕು. ಏನಿದು ವರ್ಕೇ ಆಗ್ತಿಲ್ವಲ್ಲ? ಸಾರಿ ಗೈಸ್, ನಾನ್ ಬೇರೆ ಹ್ಯಾಮರ್ ತಗೊಂಡಿದ್ದೆ, ಅದು ಬಿಲ್ಡ್ ಮಾಡೋ ಹ್ಯಾಮರು, ಇದು ಬಂದು ಡೆಸ್ಟ್ರಾಯ್ ಮಾಡೋ ಹ್ಯಾಮರು. ಒಂದು ಡೆಸ್ಟ್ರಾಯ್ ಮಾಡಾಯ್ತು, ಎರಡು ಇದೆಲ್ಲ ಕಸ. ಓಕೆ ಅಂದ್ರೆ ತುಂಬಾ ವರ್ಷದಿಂದ ಇತ್ತಲ್ಲ ಗೈಸ್. ಈ ಕತೆ ಏನು ಅಂತಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ನಮ್ ತಾತ ಅವ್ರ ಫ್ರೆಂಡ್ದೇ ಹೇಳ್ಬೇಕು ಅಂದ್ರೆ ಇದು ವಾಟರ್ ಪಾರ್ಕ್. ನಿಮ್ಗೆ ಕತೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ, ಇವಾಗ್ಲೇ ಹೇಳ್ಬಿಟ್ರೆ ನಿಮ್ಗೆ ಇಂಟ್ರೆಸ್ಟ್ ಬರಲ್ಲ. ಸೊ ಅದಕ್ಕೇನೆ ಇಲ್ಲಿ ಕಸ ಏನ್ ಈ ರೇಂಜ್ ಮಾಡಿ ಇಕ್ಕವ್ರಲ್ಲ ಯಪ್ಪ. ಇದು ಗಾಳಿಗೆ ಬಂದಿರೋದ ಇಲ್ಲ ಅಂತ? ಇಲ್ಲ, ಗಾಳಿಗಂತೂ ಬಂದಿರಕ್ ಸಾಧ್ಯ ಇಲ್ಲ. ಅದ್ ಹೆಂಗ್ ಬಂದಿದೆ ನಮಗೂ ಗೊತ್ತಿಲ್ಲ ಬಿಡಿ ಅದನ್ನ. ಸೊ ಇವಾಗ ಕ್ಲೀನ್ ಮಾಡೋಣ. ಎಲ್ಲ ಕ್ಲೀನ್ ಮಾಡ್ಬೇಕು ಗೈಸ್. ಐ ಥಿಂಕ್ ಇದ್ರಲ್ಲಿ ನಾವು ಸ್ಟಾಫ್ನೆಲ್ಲ ಅಪಾಯಿಂಟ್ಮೆಂಟ್ ಮಾಡ್ಕೊಬಹುದು ಅನ್ಕೊಂತೀನಿ ನನ್ನ ಪ್ರಕಾರ. ಆ ತರ ಏನಾದ್ರು ಅಪಾಯಿಂಟ್ಮೆಂಟ್ ಮಾಡ್ಕೊಳಂಗಿತ್ತು ಅಂತಂದ್ರೆ ನಮ್ಗಂತೂ ಕ್ರೇಜಿ ಹೆಲ್ಪ್ ಆಗುತ್ತೆ ಗೈಸ್. ಯಾಕೆ ಅಂತಂದ್ರೆ ಒಬ್ಬನ ಕೈಲಿ ಎಲ್ಲ ಅಂತೂ ಮಾಡಕ್ಕಂತೂ ಆಗಲ್ಲ, ಸಾಧ್ಯನೇ ಇಲ್ಲ ಅದಂತೂ. ಅದಕ್ಕೇನೆ ನಾವು ಟ್ರಾಶ್ ಫುಲ್ಲ ಒಂದೇ ಕವರ್ಗ ಅಲ್ಲ, ನಾನು ಎತ್ತಿದ್ದೆ 4 ಐಟಮ್ ಅಲ್ವಾ? ಈಗ ಮತ್ತೆ 5 ರೂಪೀಸ್ ಕೊಡ್ಬೇಕು ಗೈಸ್. ಅಮೌಂಟ್ ಬೇರೆ ಕಟ್ ಆಗುತ್ತೆ ಇಲ್ಲಿ. ಅದ್ ನಮ್ದೇ ಜಾಗ, ಬಟ್ ಆದ್ರೂ ಅದ್ರಲ್ಲಿ ಹೆಂಗ್ ಅಮೌಂಟ್ ಕಟ್ ಆಗುತ್ತೆ ಅಂತ ನನಗ್ ಗೊತ್ತಾಗ್ತಾ ಇಲ್ಲ. ಹೆಂಗೋ ಬಿಡಿ, ಆ ಕಾಸು ನಮ್ಗೆ ನಾವೇ ವಸೂಲಿ ಮಾಡ್ಕೊಳ್ಳೋದಾಗುತ್ತೆ ಇಲ್ಲಿ ಬಂದವ್ರ ಜನಗಳಿಂದ. ಸೊ ಇವಾಗ ನಾವೆಲ್ಲ ಕ್ಲೀನ್ ಮಾಡ್ಕೊಂಡು ನೆಕ್ಸ್ಟ್ ನಾವ್ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಬಿಲ್ಡ್ ಮಾಡ್ಬೇಕು ಗೈಸ್. ಆ ಸ್ವಿಮ್ಮಿಂಗ್ ಪೂಲ್ ಬಿಲ್ಡ್ ಮಾಡಿ ನಾವ್ ಇನ್ನೂ ಏನೇನೋ ಟಾಸ್ಕ್ಗಳು ಮಾಡ್ಬೇಕು ಗೈಸ್. ಫೈನಲಿ ಎಲ್ಲ ಕ್ಲೀನ್ ಆಯ್ತು. ಏನು ಕ್ಲಿಯರ್ ಪೇಪರ್ ಫ್ರಮ್ ಎಂಟ್ರೆನ್ಸ್ ಅಂತೆ. ಎಂಟ್ರೆನ್ಸ್ ಅಲ್ಲಿ ಬೇರೆ ಪೇಪರ್ ಆಯ್ತಾ? ಏನ್ ಪೇಪರ್ಸ್ ಅಪ್ಪ? ಇಲ್ಲೇ ಇದೆಯಲ್ಲ ಸ್ಕ್ರೀನ್, ಇದ್ರ ಮೇಲೆ ಗ್ಲಾಸ್ ಮೇಲೆ. ಇದನ್ನ ಕ್ಲೀನ್ ಮಾಡಿ ನಾವು ಓಪನ್ ಮಾಡ್ಬೇಕು ಅನ್ಕೋತೀನಿ. ಓಕೆ, ಇದು ಕ್ಲೀನ್ ಆಯ್ತು ಗೈಸ್. ಫೈನಲಿ ನಾವಂತೂ ಸ್ವಿಮ್ಮಿಂಗ್ ಪೂಲ್ ನ ಬಿಲ್ಡ್ ಮಾಡ್ತಾ ಇದೀವಿ. ಸೊ ಬಿಲ್ಡ್ ಮಾಡಿ ಓಪನ್ ಮಾಡಿ ನಾವು ಸ್ವಿಮ್ಮಿಂಗ್ ಪೂಲ್ ವಾಟರ್ ಪಾರ್ಕ್ ನ ಓಪನ್ ಮಾಡಿ ದುಡ್ಡು ಮಾಡೋಣ. ದುಡ್ಡು ಗೈಸ್, ದುಡ್ಡು. ನಾನು ಮಾತಾಡ್ಕೊಂಡು ಎಲ್ಲೆಲ್ಲೋ ಏನೇನೋ ಒತ್ಬಿಟ್ಟೆ. ಇದು ಟ್ಯಾಬ್ ಓಪನ್ ಆಯ್ತು ನಮ್ಗೆ. ಏನು ಹ್ಯಾಮರ್ ಐಕಾನ್ ಕಾಣಿಸ್ತಿದ್ಯಲ್ಲ, ಅದು ಬೇಕಾಗಿರೋದು ನಮ್ಗೆ. ನಾನು ಏನೇನೋ ಒತ್ಬಿಟ್ಟೆ. ಇಲ್ಲಿದೆ ನೋಡಿ ಗೈಸ್ ನಮ್ ಸ್ವಿಮ್ಮಿಂಗ್ ಪೂಲ್. ನಾ ಏನೇನೋ ಮಾತಾಡ್ತಾ ಇದ್ದೀನಿ. ಸ್ವಿಮ್ಮಿಂಗ್ ಪೂಲ್. ಸೊ ಅದು ಚಿಕ್ಕದಾಯ್ತು ಅಲ್ಲ ಒಂದ್ ಸ್ವಲ್ಪ, ಬಟ್ ಪರವಾಗಿಲ್ಲ, ನಮಗ್ ಜಾಗ ಇದ್ದಷ್ಟೇ ಸ್ವಿಮ್ಮಿಂಗ್ ಪೂಲ್ ಕೊಟ್ಟವ್ರೆ ಗೈಸ್. ನೀವು ನೋಡ್ತಾ ಇದ್ದೀರಾ, ಬ್ಲೂ ಪ್ರಿಂಟ್ ಅಂತೂ ಹಾಕಾಯ್ತು. ಸೊ ಇವಾಗ ನಾವ್ ಇದನ್ನ ಬಿಲ್ಡ್ ಮಾಡ್ಬೇಕು. ಹ್ಯಾಮರ್ ತಗೊಳ್ಳೋದು, ಪಟ 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 ಅಂತ ಹೊಡಿಯೋದು ಗೈಸ್. ಸೊ ಫೈನಲಿ ನಮ್ಮ ಸ್ವಿಮ್ಮಿಂಗ್ ಪೂಲು ಬಿಲ್ಡ್ ಆಯ್ತು. ಸೊ ಇವಾಗ ನಾವು ಆ ಕ್ಯಾಪ್ ನ ಮುಚ್ಚಿ ನಾವು ಅದಕ್ಕೆ ನೀರ್ ತುಂಬಬೇಕು. ನಾವು ಆ ಕ್ಯಾಪ್ ನ ಮುಚ್ಚಿ ನೀರು ತುಂಬಾ ಅಷ್ಟರಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಯಾರ್ಯಾರು ನ್ಯೂ ಕಮರ್ಸ್ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀರು ತುಂಬಾಯ್ತು, ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅನ್ಕೋತೀನಿ. ಸೊ ಇವಾಗ ಬನ್ನಿ ನಾವು ಓಪನ್ ಮಾಡೋಣ ನಮ್ಮ ವಾಟರ್ ಪಾರ್ಕ್ನ. ಗೈಸ್, ನಾವು ಓಪನ್ ಮಾಡೋದಕ್ಕೂ ಮುಂಚೆ ಇನ್ನೊಂದೇನೋ ನಾವು ಬಿಲ್ಡ್ ಮಾಡ್ಬೇಕಂತೆ. ಅದ್ ಏನು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಆ ಡೈವಿಂಗ್ ಬೋರ್ಡ್. ಓಕೆ, ಆ ಡೈವಿಂಗ್ ಬೋರ್ಡ್ ನ ನಾವು ಬಿಲ್ಡ್ ಮಾಡ್ಬೇಕಂತೆ. ಅದು ಬಿಲ್ಡ್ ಮಾಡಿಲ್ಲ ಅಂತಂದ್ರೆ ನಾವು ಶಾಪ್ ಓಪನ್ ಮಾಡಕ್ ಆಗಲ್ವಂತೆ. ಸಾರಿ, ಶಾಪ್ ಅಂತಾನೆ ಬರತೈತೆ, ನಾವು ವಾಟರ್ ಪಾರ್ಕ್ ಓಪನ್ ಮಾಡಕ್ ಆಗಲ್ವಂತೆ. ಇವಾಗ ನಾವು ಅದನ್ನು ಬ್ಲೂ ಪ್ರಿಂಟ್ ಹಾಕಿ ಬಿಲ್ಡ್ ಮಾಡ್ತಾ ಇದೀವಿ. ಸೊ ಅದು ಬಿಲ್ಡ್ ಆಯ್ತು. ಸೆಲ್ ಟಿಕೆಟ್ಸ್. ಓಕೆ ಗೈಸ್, ಫೈನಲಿ ನಾವು ನಮ್ ವಾಟರ್ ಪಾರ್ಕ್ ನ ಓಪನ್ ಮಾಡೋ ಟೈಮ್ ಬಂತು. ಬನ್ನಿ ಬೇಗ ಹೋಗಿ ಓಪನ್ ಮಾಡೋಣ ಗೈಸ್. ಓಪನ್ ಮಾಡಾಯ್ತು ನಾವು. ಸೊ ಇಲ್ಲಿ ಯಾರು ಕಸ್ಟಮರ್ಸೇ ಬರ್ತಾ ಇಲ್ಲ, ಯಾರು ಓಡಾಡ್ತಾ ಇರೋದು ಕಾಣಿಸ್ತಾ ಇಲ್ಲ. ಆಚ ಕಡೆ ಅಪಾರ್ಟ್ಮೆಂಟ್ಸ್ ಕಾಣಿಸ್ತೈತೆ ಗೈಸ್. ಗ್ರಾಫಿಕ್ ನೋಡಿ ಗೈಸ್, ಯಾವ ಲೆವೆಲ್ಗಿದೆ. ಸನ್ಲೈಟ್ ನೋಡಿ ಹೆಂಗ್ ಬೀಳ್ತಾ ಇದೆ ಟೈಲ್ಸ್ ಮೇಲೆ ಅಂದ್ರೆ, ವಾ ಸೂಪರ್ ಅನ್ಕೊಳ್ಳಿ ಗೈಸ್, ಮಸ್ತು. ಒಬ್ರು ಬಂದ್ರು, ನಮ್ ಫಸ್ಟ್ ಕಸ್ಟಮರ್. ವೆಲ್ಕಮ್ ಸರ್, ವೆಲ್ಕಮ್ ಟು ನಮ್ಮ ವಾಟರ್ ಪಾರ್ಕ್. ಸೊ
ನಿಮ್ಗೆ ಏನು ಬೇಕು ಹೇಳಿ? 6 ಅವರ್ಸ್ ಬೇಕಂತೆ. ಓಕೆ ಗೈಸ್, ಅದು ಒಂದು ಸ್ವಲ್ಪ ಮಿಸ್ಟೇಕ್ ಆಗ್ತೈತಿ ನಂದು. ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಅಲ್ಲಾಡು ಕರೆಕ್ಟಾಗಿ ಬಟನ್ ಮೇಲೆ ಕುಂತ್ಕೊಳ್ಳಲ್ಲ. ಅದಕ್ಕೇನೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಗೇಮ್ ಪ್ಲೇಲಿ ನಾನು ಇಂಪ್ರೂವ್ ಮಾಡ್ಕೊತೀನಿ. ಕ್ಲೀನ್ ಪಾಡಲ್ಸ್ ಏನು ಮಾಡಬೇಕು? ಕ್ಲೀನು ನಾವೇ ಮಾಡಬೇಕಾ? ವಾಟ್ ದ ಫ್ಯಾಂಟಾಸ್ಟಿಕ್ ಮ್ಯಾನ್. ಓಕೆ ಬಿಡಿ ಗೈಸ್, ನಾವೇ ಓನರ್ ಅಂದಮೇಲೆ ಎಲ್ಲ ನಾವೇ ಮಾಡಿ ಸಾಯ್ಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಇವ್ರಿಗೂ ಬೇಕು, ಇವ್ರಿಗೂ ಟಿಕೆಟ್ ಕೊಟ್ಟಾಯ್ತು ನಾನು. ತಗೊಳ್ಳಿ ಮೇಡಮ್ ಟಿಕೆಟ್ ನಿಮ್ಮದು. ಮೇಡಮ್ ನೀವೇನು ಇಷ್ಟೊಂದು ಕಪ್ಪಿದ್ದೀರಾ ಸರ್? ನೀವ್ಯಾಕೆ ಇಷ್ಟು ಬೆಳಗಿದ್ದೀರಾ? ಕಪ್ಪು ಬೆಳುಪು ಈಸ್ ಈಕ್ವಲ್ ಟು ಕಪ್ಪು ಅಷ್ಟೇ ಗೈಸ್. ಕಪ್ಪು ಕಸ್ತೂರಿ, ಬಿಳಿ ಬೇವರ್ಸಿ. ನೀನು ಬೇವರ್ಸಿ ನೀನು. ಓಕೆ, ನಾವೆಲ್ಲ ಟಿಕೆಟ್ಸ್ ಎಲ್ಲ ಕೊಡ್ತಾ ಇದ್ದೀವಿ. ನಮಗೂ ಅರ್ನಿಂಗ್ಸ್ ಆಗ್ತಾ ಇದೆ. ಇವಾಗ ನೋಡ್ಬೋದು ನಮ್ಮ ಹತ್ರ $359 ಇದೆ ಗೈಸ್. ಇಂಡಿಯನ್ ಕರೆನ್ಸಿಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಗೈಸ್ ನಾನು ಮ್ಯಾಕ್ಸಲ್ಲಿ ತುಂಬ ವೀಕು. ಸೊ ಬನ್ನಿ ಎಲ್ಲರಿಗೂ ಅದೆಲ್ಲ ಕೇಳಬಾರ್ದು, ನಾನು ಹೇಳೋದು ಇಲ್ಲ ಅದು, ಯಾಕಂದರೆ ನಾವು ಮ್ಯಾಕ್ಸು ನಮಗೂ ಆಗಲ್ಲ. ಇವಾಗೆಲ್ಲ ಬನ್ನಿ ನಾವು ಟಿಕೆಟ್ಸ್ ಕೊಡೋಣ. ಟಿಕೆಟ್ಸ್ ಕೊಟ್ಟು ಇನ್ನೊಂದು ಮಕ್ಕಳು ಹೆಂಗೆ ಗೊತ್ತಾ ಗೈಸ್, ಆಟ ಆಡಿಸ್ತಾ ಇರ್ತಾರೆ. ಸೀನಿಯರಲ್ಲಿ ಇರುತ್ತೆ, ಸೀನಿಯರ್ ಹೋದ್ಮೇಲೆ ಟೀನೇಜ್ ಓನ್ ಬರ್ತಾನೆ, ಟೀನೇಜ್ ಓನ್ ಹೋದ್ಮೇಲೆ ಅಡಲ್ಟ್ ಓನ್ ಬರ್ತಾನೆ. ಹಂಗಂಗೆ ಆಟ ಆಡ್ಸ್ಕೊಂಡು ಇನ್ನೊಂದು ಮಕ್ಕಳು ಸಾಯಿಸ್ತಾರೆ ನಮ್ಮನ್ನ. ಅಲ್ಲೇನೋ ತೋರಿಸ್ತಾ ಇದ್ದಾರೆ ಗೈಸ್ ಮೇಲೆ, ಗೆಟ್ ದ ಮಾಪ್ ಫ್ರಮ್ ದಿ ವರ್ಕ್ಶಾಪ್ ಅಂತೆ. ಮ್ಯಾಪ್ ಅದು. ಓ ಮಾಪ್ ಓಕೆ. ಏನಕ್ಕೆ ಮಾಪ್? ಪಿಕ್ ಯುವರ್ ಟೂಲ್ಸ್. ಓ ಇಲ್ಲಿ ನಮ್ಮದು ಟೂಲ್ಸ್ ಎಲ್ಲ ಇರುತ್ತಂತೆ ಗೈಸ್ ಇಲ್ಲಿ ನಮ್ಮದು. ಅಂದರೆ ಇದೊಂಥರ ನಮ್ಮದು ವರ್ಕ್ಶಾಪ್ ಥರ. ನಾವು ಏನೇನು ಬೇಕೋ ಅದೆಲ್ಲ ಎತ್ಕೊಬೋದು. ಇವ್ರೇನು ಕಿಲ್ಲೆಲ್ಲ ಬಂದು ಗಲೀಜು ಮಾಡೋರೆ. ಗಬ್ನನ್ ಮಕ್ಳು ಗುರು. ಸ್ಲೈಡ್ ಪಾಸ್ ಅಲ್ಲೇನು ಕಾಣಿಸಿರ್ಲಿಲ್ಲಪ್ಪ. ಅಲ್ಲ ನಮ್ಮ ಆಫೀಸ್ ಹತ್ರ ಎಲ್ಲ ಬಂದು ಗಬ್ ಮಾಡಕ್ ಹೋಗೋರಲ್ಲ ಇವರು. ಇವರೆಲ್ಲ ಮಕ್ಕಳೇ ಅಲ್ಲ ಗೈಸ್, ಒಳ್ಳೆ ಮಕ್ಕಳು ಗೈಸ್. ಹಿಂಗೆ ಕ್ಲೀನ್ ಮಾಡ್ತಾ ಇದ್ದೆ, ಇವನು ಯಾರೋ ಈಜ್ ಬರ್ದೇ ಇರೋನು ನನ್ನ ಹತ್ರ ಟಿಕೆಟ್ ತಗೊಂಡ್ಬಿಟ್ಟು ಇಲ್ಲಿ ಬಂದು ಸಾಯ್ತವನೆ ಗೈಸ್. ಅದು ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗಂತೂ. ಅಲ್ಲಿ ನೋಡಿ ಹೆಂಗೆ ಅವ್ನು ಬೀಳ್ತಾನೂ ಇಲ್ಲ ಸಾಯ್ತಾನೂ ಇಲ್ಲ, ಏನು ಮಾಡಿದ್ರು ಆಗ್ತಾ ಇಲ್ಲ ಗಾಯ್ಸ್. ಏನು ಮಾಡೋದು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಸದ್ಯಕ್ಕೆ ಇವಾಗ ಅವ್ನು ಹಂಗೆ ಆಡ್ಕೊಂಡಿರಲಿ, ನಾವಿಲ್ಲೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಬೇಗ ಪಟ್ ಅಂತ. ಬಟ್ ಅವನದೇ ಟೆನ್ಷನ್ ಆಗ್ಬಿಡೈತೆ. ಅವನೇನಾರು ಇಲ್ಲೇ ಸತ್ತೋಗ್ಬಿಟ್ಟು ನನ್ನ ಮೇಲೆ ಏನಾದ್ರು ಕಂಪ್ಲೇಂಟ್ ಆಗ್ಬಿಟ್ಟು ಮತ್ತೆ ನಾವು ಮುಚ್ಚಿಬಿಟ್ರೆ ವಾಟರ್ ಪಾರ್ಕ್ನ ಅಂತ, ಅದೊಂದು ಭಯ ಅಷ್ಟೇ, ನಮ್ಗೆ ಇನ್ನೇನು ಇಲ್ಲ ಗೈಸ್. ನನ್ಗೆ ಅವನದೇ ತಲೆ ಟೆನ್ಷನ್ ಆಗ್ಬಿಡೈತೆ ಗೈಸ್. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗಂತೂ. ನೋಡಿ ಹೆಂಗೆ ಆಡ್ತವನೆ ಅಂದರೆ ಒಳ್ಳೆ ಕಪ್ ಹೆಂಗೆ ಆಡ್ತವನೆ. ಗಲೀಜ್ ನನ್ನ ಮಕ್ಕಳು ಎಲ್ಲೆಲ್ಲಿಂದ ಬಂದ್ಬಿಟ್ಟು ನಮ್ಮ ಪ್ರಾಣ ತಿಂತಾರೋ ಗುರು ಇವು ನನ್ನ ಮಕ್ಕಳು. ಬನ್ನಿ ಅವ್ನು ಹಂಗೆ ಹೆಂಗಾರು ಎಕ್ಕುಟ್ಟು ಹೋಗ್ಲಿ. ಇವಾಗ ನಾವು ಸ್ಲೈಡರ್ ಬಿಲ್ಡ್ ಮಾಡಬೇಕು ಗೈಸ್. ಅದೊಂದು ಟಾಸ್ಕ್ ಕೊಟ್ಟವ್ರೆ ನಮಗೆ. ನಾವು ಸ್ಲೈಡ್ ಬಿಲ್ಡ್ ಮಾಡಬೇಕು ಅಂದರೆ ಜಾರಬಂಡಿ. ನಮ್ಮ ಕನ್ನಡದಲ್ಲಿ ಜಾರಬಂಡಿ ಅಂತಾರೆ ಇದನ್ನ. ನಾವು ಅಂಗನವಾಡಿಲಿ ಆಡ್ತಾ ಇದ್ವಿ, ಇವಾಗ ವಾಟರ್ ಪಾರ್ಕಲ್ಲಿ ಆಡೋರೆ ನಾವೇ ಬಿಲ್ಡ್ ಮಾಡೋ ರೇಂಜಿಗೆ ಬಂದಿದ್ದೀವಿ ಅಂತಂದರೆ ಹೆಮ್ಮೆ ಗಾಯ್ಸ್ ನಮಗೆ. ಬನ್ನಿ ಅದನ್ನು ಬಿಲ್ಡ್ ಮಾಡಿಬಿಟ್ಟು ಬ್ಲೂ ಪ್ರಿಂಟ್ ಹಾಕಾಯಿತು. ಅದನ್ನು ಬ್ಲೂ ಪ್ರಿಂಟ್ ಹಾಕಿ ಇವಾಗ ಅದನ್ನ ಬಿಲ್ಡ್ ಮಾಡಿ ಅವ್ನದೇನೋ ತಲೆನೋವು ಗೊತ್ತಾಗ್ತಿಲ್ಲ, ತಲೆನೋವಾಗ್ಬಿಡೈತೆ ಅವನದಂತೂ. ಆಗಲೇ ಪೊಲೀಸವ್ರು ಬೇರೆ ಬಂದಿದ್ರು. ಲಾಂಗಲ್ಸ್ ಆನ್ ಟಾಯ್ಲೆಟ್ಸ್. ಇವಾಗ ನಾವು ಟಾಯ್ಲೆಟ್ಸು ಬಿಲ್ಡ್ ಮಾಡಬೇಕಂತೆ. ಮತ್ತು ನಾವಲ್ಲ ಅವರು ರೆಸ್ಟ್ ತಗೊಳಕ್ಕೆ ಚೇರ್ಗಳ್ನು ಬಿಲ್ಡ್ ಮಾಡಬೇಕಂತೆ. ಇರಿ ಒಂದ್ಸರಿ ಟ್ರೈ ಮಾಡೋಣ. ಇದು ಏನು ಇಷ್ಟೊಂದು ಸ್ಮೂತಾಗಿ ಹೋಗ್ತೈತೆ ಇದು. ವಾ ಸೂಪರ್ ಗೈಸ್. ಇದು ಸ್ಮೂತ್ ಇಲ್ಲ, ಹೆವಿ ರಫು. ಆ ಜಾರ ಬಂಡಿ ಮೇಲೆ ಕುಂತ್ಕೊಂಡು ಅವ್ನು ಕುಂಡಿ ಮಾತ್ರ ಕೆಂಪಗಾಗಿರುತ್ತೆ. ನಾಳೆ ಬೆಳಗ್ಗೆ ಎದ್ರೆ ಮಾತ್ರ ಅವನು ಗೈಸ್. ಇವ್ನು ನೀರು ಕ್ಲೀನ್ ಮಾಡಿ ನೀರು ಮತ್ತೆ ತುಂಬಿದೆ, ಬಟ್ ಆದ್ರೂ ಅವ್ನಿಗೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವನಿಗೆ. ನನಗಂತೂ ಹೆವಿ ಟೆನ್ಷನ್ ಆಗ್ಬಿಡಿದೆ ಗೈಸ್. ಪೊಲೀಸವ್ರು ಬಂದು ಆವಾಗಲೇ ಕೇಳ್ಕೊಂಡು ಹೋದ್ರು ನಮ್ಮನ್ನ. ಏನು ಇಲ್ಲಿಗಲ್ಲಾಗಿ ಬಿಸ್ನೆಸ್ ಮಾಡ್ತಾ ಇದೆಯಾ ಹಂಗೆ ಹಿಂಗೆ ಅಂತಂದ್ರೆ, ಇಲ್ಲ ಸರ್ ಇದು ನಮ್ಮ ತಾತವ್ರ ಫ್ರೆಂಡ್ದೆ, ನಾವು ಇವಾಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಅದೆಲ್ಲ ಬಿಟ್ಟಾಕಿ ಬನ್ನಿ ಇವಾಗ ನಾವು ರೆಸ್ಟ್ ತಗೊಳಕ್ಕೆ ಅದನ್ನ ಬಿಲ್ಡ್ ಮಾಡೋಣ. ಅದನ್ನ ಬಿಲ್ಡ್ ಮಾಡಿ ಮತ್ತೆ ನಾವು ಟಾಯ್ಲೆಟ್ ಕೂಡ ಬಿಲ್ಡ್ ಮಾಡಬೇಕು. ಎರಡು ಬಿಲ್ಡ್ ಮಾಡ್ಬಿಟ್ಟು ನಾನು ನಿಂಗೆ ಸಿಗ್ತೀನಿ ಗೈಸ್. ಬಾತ್ರೂಮ್ದು ಬ್ಲೂ ಪ್ರಿಂಟ್ ಹಾಕಾಯ್ತು, ಅದನ್ನು ಇವಾಗ ಹೋಗಿ ಬಿಲ್ಡ್ ಮಾಡೋಣ. ಅದು ಬಿಲ್ಡ್ ಮಾಡಿ ಮತ್ತೆ ಏನು ಮಾಡಬೇಕು ಅಂತ ನೋಡೋಣ. ಓಪನ್ ಬಿಲ್ಡ್, ಸ್ಪ್ರೆಡ್ ದ ವರ್ಡ್ನ ಸ್ಪ್ರೆಡ್ ಮಾಡಬೇಕಾ ಇಲ್ಲ ವರ್ಡ್ಗೆ ಸ್ಪ್ರೆಡ್ ಮಾಡಬೇಕಾ? ಎರಡು ಅರ್ಥ ಬರುತ್ತಲ್ವಾ ಗೈಸ್. ಏನೋ ಮಾಡೋಣ ಬಿಡಿ. ಸೊ ಯಾರೋ ಬಂದಿದ್ದಾರೆ. 8 ಅವರ್ಸ್ ಬೇಕಂತೆ ಪ್ಲಸ್ ಸ್ಲೈಡ್ ಪಾಸು. 8 ಅವರ್ಸ್ಗೆ ಬರೀ $9 ಅಷ್ಟೇನಾ? ವಾಟ್ ಮ್ಯಾನ್, ಈ ನನ್ನ ಮಕ್ಕಳು ಕಮ್ಮಿ ಕೊಡ್ತಾರ ಹೊಸ್ಪ ಅಂತ ಏನು ಸಿಟಿಗೆ?
ಏನೋ ಗೊತ್ತಿಲ್ಲ. ಟಿಕೆಟ್ ಅಂತೂ ಕೊಡೋಣ. $9 ಬಂತು. ಇವಾಗ ಬನ್ನಿ ಗೈಸ್, ಅದು ಪಾಂಪ್ಲೇಟ್ ಎಲ್ಲ ಇದು ಪಾಂಪ್ಲೇಟ್ ನಾವು ಪ್ರಿಂಟ್ ಮಾಡಿ ಜನಗಳಿಗೆ ಹೋಗಿ ಕೊಡೋಣ. ಏಯ್ ಏಯ್ ಓಯ್ ಓ ಹಲೋ ಹಲೋ ಓ ಸರ್, ಹಲೋ ಹಲೋ. ಏಯ್ ಗೈಸ್, ನಮ್ಮ ಆಫೀಸಿಂದ ಹೋಗ್ತಾವನಂತೀವನು. ಏಯ್ ಏಯ್ ನಿಂತ್ಕೊ ನಿಂತ್ಕೊ ನಿಮ್ಮ ನಿಂತ್ಕೊ. ನಮ್ಮ ಆಫೀಸಿಂದ ಹೋಗ್ತಾವನ್ ಗೈಸ್. ಫಸ್ಟ್ ಇಲ್ಲಿ ಹೋಗ್ಬಿಟ್ಟು ಫಸ್ಟ್ ಅವ್ರಿಗೆ ಡೋರ್ ಹಾಕಕ್ಕೆ ಹೇಳ್ಬೇಕಪ್ಪ. ಹೇಳಿದ್ದೆ ಡೋರ್ ಹಾಕಕ್ಕೆ, ಬಟ್ ಅವ್ರು ಹಾಕೇ ಇಲ್ಲ. ಗಾಯ್ಸ್ ಫೈನಲಿ ಅಂತೂ ಇಂತೂ ನಮ್ಮ ಡೇ 1 ಮುಗೀತು ಗಾಯ್ಸ್. ನಮ್ಮ ಡೇ 1 ನೆನ್ನೆ ಇದ್ದಿದ್ದ ಬ್ಯಾಲೆನ್ಸ್ ಬಂದು ಬರೀ $500. ನಾವು ಇವತ್ತು ಸ್ಪೆಂಡ್ ಮಾಡಿದ್ದು ಬಂದು $340. ವಾಟರ್ ಪಾರ್ಕ್ ರೆವೆನ್ಯೂ ಬಂದು $130. ಟಿಪ್ಸ್ ಬಂದು 0. ಅಷ್ಟೇ ಗೈಸ್ ಐ ಥಿಂಕ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಬೇಕು ಅನ್ಸುತ್ತೆ. ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಗೈಸ್. ಸಪೋರ್ಟ್ ಮಾಡಿ ಗೈಸ್, ಸಪೋರ್ಟ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾ